ಹಾಸನ ಮಹಾನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಕವಿತಾ ಅವರ ದೌರ್ಜನ್ಯ ಮತ್ತೆ ಅಧಿಕಾರ ದುರುಪಯೋಗವನ್ನ ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾತನಾಡಿ, ಕವಿತಾ ಅವರು ನಿಯಮ ಬಾಹಿರವಾಗಿ ಪಾಲಿಕೆ ಅಧ್ಯಕ್ಷರ ಕಾರನ್ನ ಬಳಸ್ತಾ ಇದ್ದಾರೆ. ಅದೇ ಕಾರಲ್ಲಿ ಕೂತ್ಕೊಂಡು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಯೋಗೇಶ್ ಎಂಬುವರು ಅಕ್ರಮವಾಗಿ ನಲ್ಲಿ ಅಳವಡಿಸಿಕೊಂಡಿದ್ದಾರೆ, ನಲ್ಲಿ ಕಳ್ಳ ಅಂತಕ್ಕಂಥದ್ದು, ವಾಟ್ಸ್ಆಪ್ ಸ್ಟೇಟಸ್ ಗಳೆಲ್ಲ ಹಾಕೊಳ್ತಕ್ಕಂಥದ್ದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟು ಬಂದಿದ್ವಿ ಜನಸ್ಪಂದನ ಸಭೆಯಲ್ಲಿ. ಆದ್ರೆ ಅವರು ಆಯುಕ್ತರಿಗೆ ಇದ್ರ ಬಗ್ಗೆ ವರದಿ ಕೊಡಕ್ ಕೇಳಿದ್ರೆ ಆಯುಕ್ತರು ನನ್ನ ಕೈಲಿ ವರದಿ ಕೊಡಕ್ ಆಗೋದಿಲ್ಲ, ಮೇಲಧಿಕಾರಿಗಳಿಗೆ ವರದಿ ಕೊಡಿ ಅಂತ ಹೇಳ್ತಾರೆ. ಹಿಂಗಾದ್ರೆ ನಮ್ಗೆ ನ್ಯಾಯ ಹೆಂಗ ಸಿಗಬೇಕು ಅಂತ ಹೇಳಿ ಇವತ್ತು ಪ್ರಾದೇಶಿಕ ಆಯುಕ್ತರು ಏನ್ ಭೇಟಿ ನೀಡಿದ್ರು, ಆ ಸಂದರ್ಭದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೂ ಕೂಡ ಈ ಸಂಬಂಧ ಮನವಿಯನ್ನು ಸಲ್ಲಿಸಿದ್ದೀನಿ. ಕೂಡಲೇ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸಿ ಕವಿತಾ ಅವರ ವಿರುದ್ಧ ಕಾನೂನು ಕ್ರಮ ತಗೊಬೇಕು, ಅವರ ಸೇವೆಯಿಂದ ಅಮಾನತು ಮಾಡಬೇಕು. ಅಮಾನತುಗೊಳಿಸುವವರೆಗೂ ಕೂಡ ನನ್ನ ಹೋರಾಟ ನಿಲ್ಲದಿಲ್ಲ, ಬೇಕಾದ್ರೆ ಉಪವಾಸ ಸತ್ಯಾಗ್ರಹನೂ ಇಲ್ಲೇ ಕುದ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ಆಗ್ರಹಿಸಿದ್ದಾರೆ. ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಿದ್ವಿ. ಜೂನಿಯರ್ ಇಂಜಿನಿಯರ್ ಕವಿತಾ ಅವರು ಸರ್ಕಾರಿ ಅಧ್ಯಕ್ಷರು ಉಪಯೋಗಿಸೋ ಕಾರಲ್ಲಿ ಅವ್ರಿಗೆ ಆ ಕಾರ್ನ ಅವರು ಉಪಯೋಗಿಸಂಗೆ ಇಲ್ಲ. ಆದರೂ ಅಂಥ ಕಾರಲ್ಲಿ ಕುಂತ್ಕೊಂಡು ನನ್ನ ಬಗ್ಗೆ ಅಖಿಲ ಯೋಗೇಶ್ ನಲ್ಲಿ ಕಳ್ಳ, ಅವ್ನು ನಲ್ಲಿ ಕದ್ದವನೇ, ಅಕ್ರಮವಾಗಿ ನಲ್ಲಿ ಹಾಕಿಸ್ಕೊಂಡೇನೆ ಅಂತೇಳಿ ಸ್ಟೇಟಸ್ ಇದರಲ್ಲಿ ಅದನ್ನು ವಿಡಿಯೋ ಮಾಡಿ ತನ್ನ ಸ್ಟೇಟಸಲ್ಲಿ ಹಾಕ್ಯಂಡು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿಬಿಟ್ಟು ನನಗೆ ಅವಮಾನ ಮಾಡವ್ರೆ. ಮತ್ತು ನನ್ನ ಬಗ್ಗೆ ಅವೇಳನಕಾರಿಯಾಗಿ 2-3 ದಿನ ಪೋಸ್ಟರ್ ಹಾಕ್ಯಂಡವ್ರೆ. ಅದಕ್ಕೆ ನಾನು ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆ. ನಾನು 1 ವಾರದೊಳಗೆ ಅಥವಾ 15 ದಿನದೊಳಗಡೆ ನಾನು ಕ್ರಮ ತಗೋತೀನಿ ಅಂತ ಹೇಳಿದ್ರು. 1 ತಿಂಗಳಾದರೂ ಕ್ರಮ ತಗೊಂಡಿಲ್ಲ. ಇವತ್ತು ಪ್ರಾದೇಶಿಕ ಆಯುಕ್ತರು ಬಂದವ್ರೆ. ಅದಕ್ಕೆ ನಾವು ಮೌನವಾಗಿ ಯಾವುದೇ ಘೋಷಣೆಗಳನ್ನೂ ಕೂಗದೇ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ ಸರ್. ಇವತ್ತು ಸಾಂಕೇತಿಕವಾಗಿ ಬಂದವರು ಇವತ್ತು ಮಾಡ್ತಾಯಿದ್ವಿ. ಇವತ್ತು ಆಯುಕ್ತರು, ಪ್ರಾದೇಶಿಕ ಆಯುಕ್ತರು ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದು ಅವ್ರನ್ನ ತಕ್ಷಣಲೇ ಅಮಾನತು ಮಾಡಬೇಕು ಅಂತ ಅವ್ರಿಗೆ ಒತ್ತಾಯಿಸ್ತಾಯಿದ್ವಿ. ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ನಾವು ಪೊಲೀಸ್ ಸ್ಟೇಷನ್ನಿಗೆ, ಸೈಬರ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತು ಮಾನನಷ್ಟ ಮೊಕದ್ದಮೆ ಹಾಕಿದ್ವಿ. ಅದರ ಪೊಲೀಸ್ ಸೈಬರಲ್ಲಿ ಇದು 164 ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಬರಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ನಾವು ಮಾನವ ಹಕ್ಕು ಆಯೋಗಕ್ಕೂ ಬರೆದಿದ್ವಿ ಸರ್. ಕೇಸ್ ಆಗಿದೆ ಮಾನವ ಹಕ್ಕು ಆಯೋಗದಲ್ಲಿ. ಮೊದಲೊಂದು ಸತಿ ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟಿದ್ದೇ ತಪ್ಪು, ನನ್ನ ವಿರುದ್ಧ ಮನವಿ ಕೊಟ್ಟವ್ರೆ ಅಂತ ಹೇಳಿ ಒಂದು ಖಾಸಗಿ ಚಾನಲ್ಗೆ, ವಾಹಿನಿಗೆ ಇವರು ಒಬ್ಬ ಅಧಿಕಾರಿ ಕಾನೂನು ಪ್ರಕಾರ ಮಾಧ್ಯಮಗಳ ಮುಂದೆ ಹೋಗಂಗಿಲ್ಲ, ಇವರೇ ಕರೆಸ್ಕೊಂಡು ಇವರೇ ಅದನ್ನು ಇಂಟರ್ವ್ಯೂ ಮಾಡ್ತಾರೆ. ಮತ್ತು ಮಾಧ್ಯಮಗಳಲ್ಲಿ ಇವ್ರ ಬಗ್ಗೆ, ಕವಿತಾ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ವೀಡಿಯೋ ಮಾಡಿಸಿ ಹಾಕ್ತಾರೆ. ಬಟ್ ಅವ್ರ ಬಗ್ಗೆ ಏನೇನೈತೆ ಅದನ್ನು ಆ ವೀಡಿಯೋಗಳೆಲ್ಲ ಹಾಕಬೇಕಲ್ಲ, ಅವ್ರ ಬಗ್ಗೆ ಇನ್ನೂ ಏನೇನಿದೆ ಅಂತ.